ನಮಸ್ಕಾರ ಎಲ್ಲರಿಗೂ. ವೆಡ್ನೆಸ್‌ಡೇ ಇವತ್ತು. ಬೆಳಗಿನ ಟಿಫನ್ನಿಗೆ ನೀರು ದೋಸೆ ಮತ್ತೆ ಕೆಂಪು ಚಟ್ನಿ ಮಾಡೋಣ ಅಂತ ನೈಟ್ ಮಲಗುವಾಗ್ಲೇನೆ ಅಕ್ಕಿನ ನೆನೆಸಿಟ್ಟು ಮಲಗಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ರುಬ್ಕೊಳ್ತಾ ಇದ್ದೀನಿ. ಒಂಚೂರು ತೆಂಗಿನಕಾಯಿ ಮತ್ತೆ ಸಾಲ್ಟ್‌ನ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಬ್ಯಾಟರ್ ಯಾವ ಥರ ಇರಬೇಕು ಅಂದ್ರೆ ನೀರ್ ಥರ ನೋಡಿ ಈ ಥರ ಇದ್ರೆ ಸಾಕು. ಈ ಚಟ್ನಿ ಮಾಡೋದಕ್ಕೆ ಒಂದು ಪ್ಯಾನಿಗೆ ಒಂಚೂರು ಆಯಿಲ್ ಹಾಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಜೀರಿಗೆ, ಒಣಮೆಣಸಿನಕಾಯಿ, ಸೊ ಒಂಚೂರು ತೆಂಗಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಇದಷ್ಟೂನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಮಿಕ್ಸಿ ಜಾರಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಳೋಣ. ಅದೇ ಬಾಣಲೆಗೆ ಸಾಸಿವೆ, ಕರಿಬೇವು, ಕಡಲೆಬೇಳೆ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಆ ರುಬ್ಬಿರೋಂಥ ಮಸಾಲೆನ ಹಾಕಿ ಒಂಚೂರು ಸಾಲ್ಟ್ ಹಾಕಿ ಕುದಿಸಿದ್ರೆ ಚಟ್ನಿ ರೆಡಿ ಆಗುತ್ತೆ. ಒಂಚೂರು ಬೆಲ್ಲ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸೌಟಷ್ಟು ತಗೊಂಡು ನಾನು ಪ್ಯಾನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಿಮ್ಗೆ ಹಾಕಕ್ ಬರ್ಲಿಲ್ಲ ಅಂದ್ರೆ ಒಂದು ರೌಂಡು ಹಾಕಿದ ತಕ್ಷಣ ಮೇಲೆ ಈ ತರ ರೊಟೇಟ್ ಮಾಡಿದ್ರೆ ಸಾಕು. ಕೈಯಲ್ಲೇ ಎತ್ಬೋದು. ಅಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ. ತೆಂಗಿನಕಾಯಿ ಒಂಚೂರು ರುಬ್ಕೊಳ್ಳಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸಾಫ್ಟ್ ಆಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಬರಲ್ಲ ಅಂತೀರೋ